ಕರುನಾಡಿಗೂ ಅಯೋಧ್ಯೆಗೆ ರಾಮನೇ ಸೇತುವೆ. ರಾಮಲಲ್ಲ ಕೆತ್ತನೆಯ ಮೂಲ ಯಾವುದು ಗೊತ್ತಾ? ದಕ್ಷಿಣದ ರಾಮ ಸೇತುವೆಯಿಂದ ಅಯೋಧ್ಯೆಯವರೆಗೆ ಶ್ರೀರಾಮ ಭಾರತೀಯರ ಹೃದಯದಲ್ಲಿ ನೆಲೆಸಿರುವಂತಹ ಶ್ರೇಷ್ಠ ದೇವರು. ಇಂತಹ ದೇವನಿಗಾಗಿ ಇದೀಗ ರಾಮ ಮಂದಿರ ನಿರ್ಮಾಣವಾಗ್ತಿದೆ. ಅದರ ಉದ್ಘಾಟನೆಗೆ ಇದೀಗ ದಿನಗಣನೆ ಶುರುವಾಗಿದ್ದು ಜನವರಿ 22ರಂದು ಈ ದೇವಮಂದಿರದ ಉದ್ಘಾಟನೆ ನಡೆಯಲಿದೆ. ಇದಕ್ಕಾಗಿ ಪ್ರತಿಯೊಬ್ಬ ಭಾರತೀಯನು ತುದಿಗಾಲಿನಲ್ಲಿ ನಿಂತಿದ್ದಾನೆ. ಅದಷ್ಟೇ ಅಲ್ಲ, ಇಡೀ ವಿಶ್ವವೇ ಈ ಕ್ಷಣಕ್ಕಾಗಿ ಕಾಯುತ್ತಿದೆ ಅಂದ್ರೂ ತಪ್ಪಲ್ಲ. ಯಾಕಂದ್ರೆ ಈ ರಾಮ ಮಂದಿರದ ಉದ್ಘಾಟನೆಗೂ ನಮ್ಮ ಭಾರತದ ಭವಿಷ್ಯಕ್ಕೂ ಸಂಬಂಧವಿದೆ. ಅದೇನದು, ಅದೆಲ್ಲವನ್ನ ನೋಡೋಣ ಬನ್ನಿ. ರಾಮ ಮಂದಿರ ನಿರ್ಮಾಣ ಎನ್ನುವಂತಹದ್ದು ಭಾರತೀಯರ ಬಹುದಿನದ ಕನಸು. ಅದರಲ್ಲಿ ರಾಮನ ಜನ್ಮಭೂಮಿಯಲ್ಲಿಯೇ ನಿರ್ಮಾಣ ಮಾಡುವುದು ಮತ್ತೊಂದು ಹೆಮ್ಮೆಯ ವಿಚಾರ. ಅದಕ್ಕಾಗಿ ದಿನಗಣನೆ ಶುರುವಾಗಿದ್ದು ಇಡೀ ದೇಶ ಕುತೂಹಲದಿಂದ ಕಾಯುತ್ತಿದೆ. ಆದರೆ ಇಂತಹ ಕ್ಷಣದ ಹಿಂದೆ ಒಂದು ರೋಚಕ ಕಹಾನಿ ಇದೆ ಅನ್ನೋದನ್ನು ನಾವೆಂದೂ ಮರೆಯಬಾರದು. ಹೌದು, ರಾಮ ಮಂದಿರ ನಿರ್ಮಾಣದ ಹಿಂದಿರುವ ಪರಿಶ್ರಮದ ಬಗ್ಗೆ ನಾವು ಎಳೆಯಾಗಿ ವಿವರವಾಗಿ ವಿವರಿಸ್ತೀವಿ, ಕೇಳಿ. ಅದಾದ ಮೇಲೆ ರಾಮ ಮಂದಿರದ ಭವ್ಯತೆ ಬಗ್ಗೆಯೂ ಮಾತನಾಡೋಣ. ಕರ್ನಾಟಕಕ್ಕೂ ರಾಮ ಮಂದಿರಕ್ಕೂ ಇರುವ ಸಂಬಂಧ ಎಂತಹದ್ದು ನೋಡೋಣ. ಎಸ್ ಸ್ನೇಹಿತರೆ, ನಾವೇನು ಈಗ ಶ್ರೀರಾಮ ಮಂದಿರ ಕಟ್ಟಿದ್ದೇವೋ ಅಲ್ಲಿ 1528ರಲ್ಲಿ ಮೊದಲ ಬಾರಿಗೆ ಬಾಬರ್ನ ಮಂತ್ರಿಯೊಬ್ಬರು ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. ಅದಾದ ಬಳಿಕ 1853ರಲ್ಲಿ ಗಲಭೆಗಳು ಶುರುವಾಗ್ತವೆ. ಇದನ್ನು ಗಮನಿಸಿದ ಬ್ರಿಟಿಷ್ ಸರ್ಕಾರ ಆ ಸ್ಥಳಕ್ಕೆ ಬೇಲಿಯನ್ನು ಹಾಕಿತ್ತು. ಮುಸ್ಲಿಮರು ಒಳಗಡೆ ಹಾಗೂ ಹಿಂದೂಗಳು ಹೊರಗಡೆ ಪೂಜೆ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿತ್ತು. ಇದರ ನಡುವೆ 1949ರಲ್ಲಿ ಇದ್ದಕ್ಕಿದ್ದಂತೆ ಈ ಸ್ಥಳ ಏನಿದೆ ಅಲ್ಲಿ ರಾಮನ ವಿಗ್ರಹಗಳು ಕಾಣಿಸಿಕೊಳ್ತವೆ. ಆಗ ಮುಸ್ಲಿಮರು ಒಂದು ವಾದವನ್ನು ಮಂಡಿಸ್ತಾರೆ, ಯಾರೋ ಬೇಕಂತಲೇ ತಂದಿಟ್ಟಿದ್ದಾರೆ ಅಂತ. ಬಟ್ ಇದಾದ ಮೇಲೆ ಅಲ್ಲಿನ ಸರ್ಕಾರ ಅಂದರೆ UP ಸರ್ಕಾರ ಆ ವಿಗ್ರಹಗಳನ್ನು ತೆಗೆಯಲು ಆದೇಶಿಸುತ್ತೆ. ನಂತರ ವಿವಾದದ ಪ್ರದೇಶ ಏನಿದೆ ಅದಕ್ಕೆ ಬೀಗವನ್ನು ಹಾಕಲಾಯಿತು. ಇದಾದ ಬಳಿಕ ಫೈಜಾಬಾದ್ ಸಿವಿಲ್ ನ್ಯಾಯಾಲಯದಲ್ಲಿ 2 ಅರ್ಜಿಗಳು ದಾಖಲಾಗ್ತವೆ. ಇದರಲ್ಲಿ ಒಂದು ರಾಮಲಲ್ಲ ಪೂಜೆಗೆ ಅನುಮತಿ ಹಾಗೂ ಇನ್ನೊಂದರಲ್ಲಿ ವಿವಾದಿತ ಕಟ್ಟಡದಲ್ಲಿ ರಾಮನ ವಿಗ್ರಹ ಇರಿಸಲು ಅನುಮತಿ ಕೋರಲಾಗುತ್ತೆ. ಇದಾದ ಬಳಿಕ 1959ರಲ್ಲಿ ನಿರ್ಮೋಹಿ ಅಖಾರ 3ನೇ ಅರ್ಜಿಯನ್ನು ಸಲ್ಲಿಸಿತ್ತು. ತದನಂತರ 1961ರಲ್ಲಿ UP ಸುನ್ನಿ ವಕ್ಫ್ ಬೋರ್ಡ್ ವಿವಾದಿತ ಸ್ಥಳವನ್ನು ಸ್ವಾಧೀನಪಡಿಸಿಕೊಳ್ಳಲು ವಿಗ್ರಹಗಳನ್ನು ತೆಗೆದುಹಾಕಲು ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿತ್ತು. ಇಷ್ಟೆಲ್ಲವೂ ನಡೆಯುತ್ತಿರುವುದರ ನಡುವೆಯೇ 1984ರಲ್ಲಿ ವಿಶ್ವ ಹಿಂದೂ ಪರಿಷತ್ ಏನಿರುತ್ತೆ ಈ ಸ್ಥಳದಲ್ಲಿ ರಾಮ ಮಂದಿರವನ್ನು ಕಟ್ಟಲೇಬೇಕು ಅನ್ನುವಂತಹ ಕಾರಣದಿಂದ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಇದರ ನಡುವೆ 1986ರಲ್ಲಿ ಏನು ಬೀಗವನ್ನು ಹಾಕಿರ್ತಾರೋ ಆ ಬೀಗವನ್ನು ತೆಗೆಯಲಾಗುತ್ತೆ. ಡಿಸೆಂಬರ್ 6, 1992ರಲ್ಲಿ VHP ಅಂದರೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಶಿವಸೇನೆ ಹಾಗೂ ಹಿಂದೂ ಸಂಘಟನೆಗಳ ಲಕ್ಷಾಂತರ ಕಾರ್ಯಕರ್ತರು ವಿವಾದಿತ ಕಟ್ಟಡವನ್ನು ನೆಲಸಮಗೊಳಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ಘಟನೆಯಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಜನರು ಸಾವನ್ನಪ್ತಾರೆ. ಹಾಗಂತ ಇಲ್ಲಿಗೆ ಇದು ಕೊನೆಯಾಗೋದಿಲ್ಲ. 2002ರಲ್ಲಿ ಹಿಂದೂ ಕಾರ್ಯಕರ್ತರಿದ್ದಂತಹ ರೈಲಿಗೆ ಬೆಂಕಿಯನ್ನು ಹಚ್ಚಲಾಗುತ್ತೆ. 58 ಜನರ ಹತ್ಯೆ ಕೂಡ ಆಗುತ್ತೆ. ಇದಾದ ಬಳಿಕ ಈ ಗಲಭೆ ಮತ್ತಷ್ಟು ಹೆಚ್ಚಾಗುತ್ತೆ. 2000ಕ್ಕೂ ಹೆಚ್ಚು ಜನರು ಸಾವನ್ನಪ್ತಾರೆ. ಅದಾದ ಬಳಿಕ ಕೋರ್ಟ್ ಮೆಟ್ಟಿಲೇರಿದ ಪ್ರಕರಣ 2010ರಲ್ಲಿ ಒಂದು ರೂಪವನ್ನು ಪಡೆಯುತ್ತೆ. 3 ಭಾಗಗಳಾಗಿ ಮಾಡಿ ಸುನ್ನಿ ವಕ್ಫ್ ಬೋರ್ಡ್, ರಾಮ್ಲಲ್ಲಾ ಹಾಗೂ ನಿರ್ಮೋಹಿ ಅಖಾರಕ್ಕೆ ಸಮಾನವಾಗಿ ನೀಡಲಾಗುತ್ತೆ. ನಂತರ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸುತ್ತೆ, ಒಂದು ಮಾತನ್ನು ಹೇಳುತ್ತೆ, ಇದೆಲ್ಲವೂ ಬೇಡ, ನ್ಯಾಯಾಲಯದ ಹೊರಗಡೆಯೇ ಇದೆಲ್ಲವನ್ನು ಇತ್ಯರ್ಥ ಮಾಡಿಕೊಳ್ಳಿ ಅಂತ. ಆದರೆ ಅದು ಸಾಧ್ಯವಾಗದ ಕಾರಣ ಮತ್ತೆ ನವೆಂಬರ್ 9, 2019ರಂದು ಈ ತೀರ್ಪನ್ನು ನೀಡುತ್ತೆ. ಅದೇನಪ್ಪ ಅಂತಹ ತೀರ್ಪು ಅಂದರೆ, ಈ ಪ್ರದೇಶ ಏನು ವಿವಾದಿತ ಪ್ರದೇಶ ಏನಿದೆ 2.77 ಎಕರೆ ಭೂಮಿ ಏನಿದೆ ಅದನ್ನು ಹಿಂದೂಗಳಿಗೆ ನೀಡುವಂತಹ ತೀರ್ಪನ್ನು ನೀಡುತ್ತೆ. ಅದೊಂದು ಹಿಂದೂಗಳಿಗೆ ಸಿಕ್ಕಂಥ ಒಂದು ದೊಡ್ಡ ಜಯವೇ. ಹಾಗಂತ ಇನ್ನು ಉಳಿದವರಿಗೆ ಏನು ಮಾಡ್ತಾ ಅಂತ ಅಂದರೆ, ಖಂಡಿತವಾಗಿಯೂ ಅವರಿಗೆ ಪ್ರತ್ಯೇಕವಾಗಿ 5 ಎಕರೆ ಜಮೀನನ್ನು ನೀಡಲಾಗುತ್ತೆ. ಈ ಎಲ್ಲ ಕಾರಣದಿಂದ 28 ವರ್ಷಗಳಿಂದ ಏನು ರಾಮ ಟೆಂಟ್ನಲ್ಲಿ ಇದ್ದಂತಹ ರಾಮನ ವಿಗ್ರಹ ಇದೀಗ 28 ವರ್ಷದ ಬಳಿಕ ರಾಮ ಮಂದಿರಕ್ಕೆ ಬರ್ತಾ ಇದೆ. ಹೌದು ಸ್ನೇಹಿತರೆ, ಇದೆಲ್ಲವೂ ಒಂದು ಇತಿಹಾಸವಾದರೆ ಇಂದಿನಿಂದ ಮತ್ತೊಂದು ಇತಿಹಾಸ ಆರಂಭವಾಗಿದೆ. ಅದುವೇ ರಾಮ ಮಂದಿರದ ಭವ್ಯ ಇತಿಹಾಸ. ಹೌದು, ರಾಮ ಮಂದಿರವನ್ನು ಜನವರಿ 22ರಂದು ಉದ್ಘಾಟನೆ ಮಾಡಲಾಗ್ತಿದೆ. ಇದಕ್ಕಾಗಿ ದೇಶದ ಗಣ್ಯರನ್ನು ಆಹ್ವಾನಿಸಲಾಗಿದೆ. ಖುದ್ದು ಪ್ರಧಾನಿಯವರೇ ಇದರಲ್ಲಿ ಭಾಗವಹಿಸಲಿದ್ದಾರೆ. ಜನವರಿ 14ರಂದು ಅಂದರೆ ಮಕರ ಸಂಕ್ರಾಂತಿಯ ನಂತರ ರಾಮಮಂದಿರ ಪ್ರತಿಷ್ಠಾಪನೆಯ ಪ್ರಕ್ರಿಯೆ ಪ್ರಾರಂಭಿಸಲು ಭಗವಾನ್ ರಾಮಾಯಣ ಪ್ರಾಣ ಪ್ರತಿಷ್ಠೆಯ
10 ದಿನಗಳ ಆಚರಣೆಯನ್ನು ಶುರು ಮಾಡಲಾಗುತ್ತೆ ಎಂದು ದೇವಾಲಯದ ಟ್ರಸ್ಟ್ ಹೇಳಿದೆ. ಇನ್ನು ರಾಮ ಮಂದಿರದ ವೈಶಿಷ್ಟ್ಯತೆ ನೋಡೋದಾದರೆ 2.7 ಎಕರೆಯಲ್ಲಿ ನಿರ್ಮಾಣವಾಗುತ್ತಿರುವ ರಾಮ ಮಂದಿರ ಒಟ್ಟು 57,400 ಚದುರ ಅಡಿ ಇದೆ. ಒಟ್ಟು ಉದ್ದ 360, ಒಟ್ಟು ಅಗಲ 235, ಒಟ್ಟು ಎತ್ತರ 161 ಅಡಿ ಇದ್ದು ಭವ್ಯವಾಗಿ ನಿರ್ಮಿಸಲಾಗ್ತಿದೆ. ಅದರಲ್ಲೂ ಕೂಡ ರಾಮನ ವಿಗ್ರಹವಂತೂ ವಿಶೇಷದಲ್ಲಿ ವಿಶೇಷವಾದದ್ದು. ಇಂತಹ ವಿಶೇಷವಾದ ಕೆತ್ತನೆಯಲ್ಲಿ ನಮ್ಮ ಕನ್ನಡಿಗರ ಕೈ ಇದೆ ಅಂದರೆ ಖಂಡಿತವಾಗಿಯೂ ಹೆಮ್ಮೆಯ ವಿಚಾರವಲ್ಲವೇ? ಹೌದು, ಖಂಡಿತ ಇಂತಹದೊಂದು ಕೆತ್ತನೆಯಲ್ಲಿ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿ ರಾಜ್ ಎಂಬುವರು ಇದ್ದಾರೆ. ಅವರ ಕೆಲಸ ಈಗಾಗಲೇ ಮುಗಿದಿದೆ ಸ್ನೇಹಿತರೆ. ಇನ್ನೊಂದು ವಿಚಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಈಗ ರಾಮ ಮಂದಿರ ಏನಿದೆ ಇದೀಗ ರಾಮ ಮಂದಿರ ನಿರ್ಮಾಣ ಹಾಗೂ ಮತ್ತಷ್ಟು ಕೆಲಸಕ್ಕೆ ಹಣ ಬೇಕಾಗಿರುವ ಕಾರಣ ದೇಣಿಗೆಯನ್ನು ಕೂಡ ಶುರು ಮಾಡಿದೆ. ಇಲ್ಲಿ ಅಂದರೆ ಈ ರಾಮ ಮಂದಿರದ ಟ್ರಸ್ಟ್ಗೆ ಯಾರಾದರೂ ದೇಣಿಗೆಯನ್ನು ನೀಡಿದರೆ ಅವರಿಗೆ ಯಾವುದೇ ರೀತಿಯ ಇನ್ಕಮ್ ಟ್ಯಾಕ್ಸ್ ಅಂದರೆ ತೆರಿಗೆ ಇರೋದಿಲ್ಲ ಎನ್ನುವಂಥದ್ದನ್ನು ಹೇಳಿದೆ. ಅದಷ್ಟೇ ಅಲ್ಲದೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕೂಡ ನಾವು ದೇಣಿಗೆಯನ್ನು ನೀಡಬಹುದಾಗಿದೆ. ಅದೇನಾದರೂ ಆಗಲಿ ಸ್ನೇಹಿತರೆ, ಇದೀಗ ರಾಮ ಮಂದಿರ ಅಂದರೆ ಭಾರತೀಯರ ಬಹುದಿನದ ಕನಸು ಏನು ಇದೀಗ ನನಸಾಗಿದೆ. ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಆಗ್ತಿದ್ದು ದೇಶದ ಪ್ರಮುಖ ಗಣ್ಯರು ಭಾಗವಹಿಸುತ್ತಿದ್ದು ಆ ಮೂಲಕ ರಾಮನಿಗೆ ಮತ್ತೊಂದು ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಅದಕ್ಕಾಗಿ ಇಡೀ ದೇಶ ಕಾಯ್ತಾ ಇದೆ, ನಾವು ಕೂಡ ಕಾಯ್ತಾ ಇದ್ದೇವೆ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.